ನಿನ್ನ ಮಾಯೆ ನಮ್ಮೆಲ್ಲರನ್ನು ಕಾಯೇ. ಇದು ಹಿಂದಿನ ಬಾಲ ಸರ್. ಇದು ಚಮರಿ ಮಗ ಸರ್. ಸ್ವಲ್ಪ ಹುಷಾರಾಗಿ ಬನ್ನಿ. ಅಲ್ಲ ಹಾವಿತ್ತು ಸರ್. ಹಾವಿದ್ಯಾ? ಎಲ್ಲ ಮಾಡಿ 4 ಆಕ್ಚುಲಿ ಇದು ಭಾರತದಲ್ಲಿ ನಿಷೇಧ ಇದೆ. ಇದು ತರೋದು ನೇಪಾಳದಿಂದ, ಹಿಮಾಲಯದಿಂದ. ಇದು 1500 1700 ಈ ತರ ಮಾಡಿ. ಸರ್ ಯಾವ ಜಾಗ ಸರ್ ಇದು? ಸರ್ ಇದು ಭರಮಪ್ಪನ ಜಾಗ ಸರ್. ಅಲ್ಲೇ ಇದು ಕೊಳ್ಳ ಸರ್. ಇದೆ ಯಾವ ರೀತಿಯಾದ ಒಂದು ಕೊಳ್ಳ ಇದೆಯೋ ಅದೇ ರೀತಿಯಲ್ಲಿ ಕೊಳ್ಳ ಸರ್. ಒಳಗೆ ಭರಮಪ್ಪ ದೇವಸ್ಥಾನ ಇದೆ. ನ್ಯಾಚುರಲ್ ಆಗಿ ಬಿಲ್ಡ್ ಇದೆ ಸರ್. ಅದು ಗಂಡ ದೇವರದ್ದು ಆಶೀರ್ವಾದ ಬೇಕು ಅಂತ ಇಲ್ಲಿಂದ ಆಶೀರ್ವಾದ ತೊಗೊಂಡು ಹೋಗೋದು ಭರಮಪ್ಪ. ಓಕೆ. ಭರಮಪ್ಪ ಅಂದರೆ ಅವನು ಶಿವನ ರೂಪನೇ. ಊರೊಳಗೆಲ್ಲ ಅಂದರೆ ಹಳ್ಳಿ ಜನಗಳೆಲ್ಲ ಹೆಂಗೆ ಮಾಡಿರ್ತಾರೆ, ನಡಮಧ್ಯೆ ಒಂದು ಕಲ್ಲು ಹಾಕಿರ್ತಾರೆ ಸರ್. ಅದೇ ಸರ್ ಇದು ಭರಮಪ್ಪನ ಕಲ್ಲು. ಹಾಂ ಸರ್. ಏನಕ್ಕೆ ಹಾಕ್ತಾರೆ ಕಲ್ಲು? ಕಾರಣ ಅಂದರೆ ಯಾವ ದುಷ್ಟಶಕ್ತಿ ಅಂತ ನಂಬಿಕೆ ಆಗಿ ಬಂದರೆ, ಇಲ್ಲ ಅಂತಂದರೆ ಯಾವುದು ನೆಗೆಟಿವ್ ಎನರ್ಜಿ ಬರಬಾರ್ದು ಅಂತ, ಕಾಸ್ಮಿಕ್ ಎನರ್ಜಿಯನ್ನು ಗ್ರ್ಯಾಬ್ ಮಾಡ್ಕೊಳಕ್ಕೆ ಸರ್ ಅದು. ಸೊ ಭರಮಪ್ಪ ಅಂತಂದ್ರೆ ನ್ಯಾಚುರಲ್ ಆಗಿ ಈಗ ಆಲ್ಮೋಸ್ಟ್ ಅಲ್ಲಿ ಯಾವ ಬೇಕೋ ಕಲ್ಲಿಟ್ಬಿಡ್ತಾರೆ ಸರ್. ಹಳೆ ಮಂದಿ ಎಲ್ಲ ಹೆಂಗೆ ಮಾಡ್ತಿದ್ರು ಅಂತಂದರೆ ಕೃಷ್ಣಶಿಲೆಯನ್ನು ಇಡ್ತಿದ್ರು ಸರ್. ಬ್ಲ್ಯಾಕ್ ಸ್ಟೋನ್ ಆರೆಲ್ಸ್ ಸಾಲಿಗ್ರಾಮ ಬರ್ತದೆ ಸರ್. ಅಂದರೆ ಬ್ಲ್ಯಾಕ್ ಸ್ಟೋನ್ ಏನು ಮಾಡ್ತೈತೆ ಸರ್, ಪಾಸಿಟಿವಿಟಿಯನ್ನು ಗ್ರ್ಯಾಬ್ ಮಾಡ್ತೈತೆ ಸರ್. ಅಂದರೆ ಊರೊಳಗೆ ಎಂಟ್ರೆನ್ಸ್ ಆಗ್ತಾ ಇರ್ತಕ್ಕಂಥವನ್ನ ಮನಸ್ಥಿತಿ ಏನಿರಬೇಕು, ಏಕಾಗ್ರತೆ ಇರಬೇಕು. ಅಂದರೆ ಲೈಕ್ ಇಫ್ ಯು ವಾಂಟ್ ಟು ಡೂ ನೆಗೆಟಿವ್ ಎನಿಥಿಂಗ್, ಲೈಕ್ ಏನಾದರೂ ನೆಗೆಟಿವ್ ಪರ್ಸ್ಪೆಕ್ಟಿವ್ ಇಟ್ಕೊಂಡು ಬರ್ತಾ ಇದ್ದಾನಂದರೆ ಇಟ್ ಶುಡ್ ಬಿ ಪಾಸಿಟಿವ್ ವೇ ಆಫ್ ವೆಲ್ಕಮಿಂಗ್. ಇವಾಗ ಊರೊಳಗೆ ಒಬ್ರೊಬ್ರು ವೆಲ್ಕಮ್ ಮಾಡೋಕೆ ಇರ್ತಾರೆ ಸರ್, ಒಬ್ರೊಬ್ರು ಇರೋದಿಲ್ಲ. ಭರಮಪ್ಪ ಆಲ್ಮೋಸ್ಟ್ ಆಲ್ ಯಾವಾಗಲಿದ್ರು ವೆಲ್ಕಮ್ ಮಾಡ್ತಾನೆ ಇರ್ತಾರೆ ಸರ್. ವೆಲ್ಕಮಿಂಗ್ ಗಾಡ್ ಭರಮಪ್ಪ. ವೆಲ್ಕಮಿಂಗ್ ಆಲ್ಸೋ ಗಾಡ್ ಸರ್. ಅಂದರೆ ಪ್ರೊಟೆಕ್ಟಿವ್ ಗಾಡನ್ನು ಹೌದು. ಪ್ರೊಟೆಕ್ಟಿವ್ ಗಾಡ್ ಅಂಡ್ ಪಾಸಿಟಿವಿಟಿ ಗಾಡ್. ನೀವೇನಾದರೂ ಚೆನ್ನಾಗಿ ಬರ್ತಾ ಇದ್ದೀರಾ, ಒಳ್ಳೆ ಮನಸ್ಥಿತಿ ಬರ್ತಿದ್ದೀರಾ, ಈಗ ಇಲ್ಲೆಲ್ಲ ಹೆಂಗೆ ಸರ್ ಇದೇ ಹೇಳೋದು ಸರ್. ನಾನು ಏನು ಬ್ರಹ್ಮ ರಾಕ್ಷಸ ಅಂತ ಹೇಳಿದ್ದೆಲ್ಲ ಸರ್, ಅದಿರೋ ಜಾಗ ಇದೆ ಸರ್. ಅಂದರೆ ಒಂದು ಬ್ರಹ್ಮ ರಾಕ್ಷಸ ಇರೋ ಜಾಗ ಸರ್ ಇದು. ಸೊ ಇಲ್ಲ ಸ್ವಲ್ಪ ಆಕ್ಸಿಡೆಂಟ್ ಏರಿಯಾಸ್ ಎಲ್ಲ ಜಾಸ್ತಿ ಇದಾವೆ ಸರ್. ಸೊ ಇದೆಲ್ಲ ಆಗುವಂಥ ಜಾಗದಲ್ಲಿ ಜಾಸ್ತಿ ಭರಮಪ್ಪ ಇರೋದು ವಾಡಿಕೆ ಸರ್. ಕಾರಣ ಯಾಕಂತಂದರೆ ಆಮೇಲೆ ಊರೊಳಗೂ ಯಾವ ಜಾಗದಲ್ಲಿ ಜಾಸ್ತಿ ಆಕ್ಸಿಡೆಂಟ್ಸ್ ಆಗ್ತಾ ಇರ್ತವೆ ಆ ಜಾಗದೊಳಗೆ ಭರಮಪ್ಪನ ಇಡೋದು ವಾಡಿಕೆ. ಕಾರಣ ಯಾಕಂದರೆ ಏನು ಆಗತೈತಿ ನೆಗೆಟಿವ್ ಅದು ಆಗಬಾರ್ದು. ಇಟ್ ಶುಡ್ ಬಿ ಕಂಟ್ರೋಲ್ಡ್. ನಾನು ಮೊನ್ನೆ ಒಂದು ಕತೆ ಓದ್ತಾ ಇದ್ದೆ, ಕನ್ನಡದ ಸಣ್ಣ ಕತೆ ಒಬ್ರದ್ದು. ಅದ್ರಲ್ಲಿ ಭರಮಪ್ಪನ ಕಲ್ಲು ಒಂದು ಹುಡುಗಿಗೆ ಅವ್ರ ಅತ್ತೆ ಹೇಳ್ತಾಳೆ. ಅತ್ತೆ ಅಂದರೆ ಕಾಲೇಜ್ಗೆ ಹೋಗೋ ಹುಡುಗಿಗೆ ಅವ್ರ ತಂದೆಯ ತಂಗಿನವರು ಹೇಳ್ತಾರೆ, ಭರಮಪ್ಪನ ಕೆಲಸ ಏನು ಮಾಡ್ತಾನೆ ಅಂತಂದರೆ ಊರಲ್ಲಿ ಲವ್ ಅಫೇರ್ಸ್ ಇರ್ತಾವಲ್ಲ ಅದನ್ನ ತೊಗೊಂಡೋಗಿ ಅವ್ರ ಮನೆಗೆ ಇವ್ರ ಮನೆಗೆ ತಿಳಿಸ್ಕೊಂಡ್ಬಿಡ್ತಾನೆ. ಸೊ ಹಂಗಾಗಿ ಪ್ರೀತಿ ಪ್ರೇಮ ಹಾದ್ರನ ಮುಚ್ಚಿಡೋಕ್ಕಾಗಲ್ಲ ನೀವು ಅಂತ ಅದು ಕಾನ್ಸೆಪ್ಟು. ಅದಕ್ಕೆ ನೀವೆಲ್ಲ ಕೇಳಿದಿರ ಇದನ್ನು? ಅಂದರೆ ಇದೆಲ್ಲ ಇದೊಂದೇ ಅಲ್ಲ ಸರ್. ಯಾವುದೇ ಆದರೂ ರೋಗ ರುಜಿನಗಳಾಗಲಿ ಅಥವಾ ಈಗ ಒಳ ಮನಸ್ಸಿನಿಂದ ನಾನೇನಾದರೂ ನಿಮಗೆ ಕೆಟ್ಟದ್ದು ಮಾಡಬೇಕಂತ ಮಾಡಿರ್ತೀನಿ, ಕೆಟ್ಟದಾಗಿ ಹೋಗಿರುತ್ತೆ. ಆದರೆ ಯಾರಿಗೆ ಗೊತ್ತಾಗಲ್ಲ ಅಂತ ಮನಸ್ಥಿತಿ ಒಳಗೆ ಇರ್ತೀವಲ್ಲ, ಯಾರು ಗೊತ್ತಾಗಲಿಲ್ಲ ಅಂದರೂ ಊರು ಹೊರಗಿರೋ ಭರಮಪ್ಪಗಾರ ಗೊತ್ತಿರ್ತೈತಿ ಅಂತ ಆಡಭಾಷೆ ಸರ್. ಊರು ಹೊರಗಿನ ಭರಮಪ್ಪ ಗೊತ್ತಿರ್ತೈತಿ ಅಂತಂದರೆ ಅವಂಗೆಲ್ಲ ಗೊತ್ತೈತೆ ಸರ್. ಯಾರು ಹೊಂಟಾರು, ಯಾರು ಬರಾಕತ್ತಾರೋ, ಏನು ನಡೀತಾ ಇದೆ, ಒಳ್ಳೇದೇನು ಕೆಟ್ಟದ್ದೇನು, ಒಳಗಿರೋ ಗರ್ಭಗುಡಿಯಾಗಿರೋ ದೇವ್ರಿಗೆ ಗೊತ್ತಿಲ್ಲ ಅಂದರೂ ಭರಮಪ್ಪ ಗೊತ್ತಿರ್ತದೆ. ಊರು ಹೊರಗೆ ಕಾಯ್ತಿರೋ ಭರಮಪ್ಪನ. ಸೂಪರ್. ಸಾತ್ರದ ಭರಮಪ್ಪ ಇದ್ದಾನೆ ಇಲ್ಲಿ. ಹಾಂ ಸರ್, ಅವ್ರದ್ದು ಪಾದ ಸರ್. ಭರಮಪ್ಪನ ಪಾದ. ಯಪ್ಪ, ಭರಮಪ್ಪ ಒಳಗಿದ್ದಾನೆ. ಭರಮಪ್ಪನ ಪಾದನು ಅಂತಾರೆ ಸರ್, ಮತ್ತು ದೇವಿ ಪಾದನು ಅಂತ. ದೇವಿ ಪಾದ. ಗೋಳ ಸವಂದಾಂತಿ ನಡಕ ಜೋಗಳ ಭಾವ್ಯಾರ ಮಾಡ್ಬೇಕ ಜಳಕ. ಗೋಳ ಸವಂದಾಂತಿ ನಡಕ ಜೋಗಳ ಭಾವ್ಯಾರ ಮಾಡ್ಬೇಕ ಜಳಕ. ಸರ್ ತೊಟ್ಲು ತಗೋಬಿಟ್ಟೆ. ನೆಕ್ಸ್ಟ್ ಏನು ಸರ್? ಕಲ್ಯಾಣ ಆಗಿಲ್ಲ ಅಂದ್ರೆ ಕಲ್ಯಾಣ ಆಗುತ್ತೆ ಸರ್. ಆಗ್ಬಿಟ್ಟಿದ್ರೆ ಮಕ್ಕಳಾಗಿಲ್ಲ ಅಂದರೆ ಮಕ್ಕಳಾಗ್ತದೆ. ಅದು ಆಗ್ಬಿಟ್ಟಿದ್ರೆ ಮಕ್ಕಳಿಗೆ ಮಕ್ಕಳಾಗ್ತದೆ ಸರ್. ಸರ್ ಇನ್ನು ಸಣ್ಣ ಇಲ್ಲ ಸರ್, ಭಾಳ ದೊಡ್ಡದು ಸರ್. ಕಾರಣ ದೇವಿ ಸೃಷ್ಟಿ ಸರ್. ಸೃಷ್ಟಿ ಇಲ್ಲ ಅಂತ ನಾನು ಬರ್ತಿರ್ಲಿಲ್ಲ, ನೀವು ಬರ್ತಿರಲಿಲ್ಲ. ಸೊ ಆ ಸೃಷ್ಟಿ ಮೂಲ ಸರ್ ಇದು. ತೊಟ್ಟಲ್ಲ ಅಂತಂದರೆ ಎಲ್ಲ ಶಕ್ತಿಯನ್ನು ಏಕೀಕೃತ ಮಾಡಿ ತೂಗುವಂಥದ್ದು, ದೇವಿ ಶಕ್ತಿಯನ್ನು ತೂಗುವಂಥದ್ದು ಅಲ್ವಾ. ಈಗ ಸೃಷ್ಟಿ ಕ್ರಿಯೆ ಅಂದರೆ ಅಥವಾ ಒಂದು ಮಗುವಿನ ಜನನ ಮತ್ತು ಅದನ್ನು ಹೇರೋದು ಅಂದರೆ ಇಡೀ ಬ್ರಹ್ಮಾಂಡದ ಅಷ್ಟು ಶಕ್ತಿ ಬೇಕಾಗಿ. ಆಮೇಲೆ ಇದು ಎಲ್ಲಿರ್ತದೆ ಸರ್, ಅಲ್ಲಿ ನಗು ಇರ್ತದೆ ಸರ್. ಹಾಂ, ಕರೆಕ್ಟು. ಕಾರಣ ತೊಟ್ಟೊಳಗೆ ಸದಾ ಮಗು ನಗ್ತಾನೆ ಇರ್ತದೆ ಸರ್. ಅದರ ಸಾಂಕೇತಿಕ ಸರ್. ಮತ್ತು ನೀನು ಯಾವಾಗಲಿದ್ರು ತಾಯಿ ಮುಂದೆ ತೊಟ್ಟಲ್ ಮಗು ಇದ್ದಂಗನ ಅಂತ ಅರ್ಥ ಸರ್. ಮತ್ತು ಮನೇಲಿ ಮಗು ಇದ್ದರೆ ಅದು ಅಳ್ತಾ ಇದ್ರು ಮನೆಯವ್ರಿಗೆಲ್ಲ ನಗು ಇರುತ್ತೆ, ಖುಷಿ ಇರುತ್ತೆ, ಲವಲವಿಕೆ ಇರುತ್ತೆ, ಓಡಾಡ್ತಿರ್ತಾರೆ, ಬಿಸಿ ಇರ್ತಾರೆ, ಚಂದ ಸರ್. ಚಂದ. ಕಾರಣ ಅದು ಮಗು ಅಲ್ಲ ಸರ್, ತಿಳಿಲಾರ್ದ ಮಗು. ಹಂಗೆ ನಾವು ಏನೋ ಮಾಡಿದ್ರು ತಿಳಿಲಾರ್ದ ಮಗು ಇದ್ದಂಗೆ ಸರ್. ಆಕಿಗೆ ಏನು ಹೊಟ್ಟೆ ಹಾಕು ಅಂತೇಳಿ ಹೇಳ್ದಂಗೆ ಸರ್. ವೆರಿ ನೈಸ್. ಓಕೆ. ಚೌಡಿಕೆ ಅವನಿಗೆ ಆಗ್ತಾ ಇದ್ದಾರೆ ಸರ್.
ಚೌಡಿಕೆ ಅಂದ್ರೇನು? ಚೌರಿ ಸರ್, ಇದು ಆಕಳದ್ದು ಹಿಂದಿನ ಬಾಲ ಸರ್. ಚಮರಿ ಮೃಗನ? ಚಮರಿ ಮುರುಗ, ಸಾರಿ, ಚಮರಿ ಮುರುಗಿಗೆ ಅದ್ರದ್ದು ಬಾಲ ಇದೆ. ಓಕೆ. ಜಾಸ್ತಿ ಇಲ್ಲಿ ರೇಣುಕಾ ದೇವಿ ದೇವಸ್ಥಾನಕ್ಕೆ ಜಾಸ್ತಿ ಜನ ಬಳಸೋದು ಇದನ್ನು ಬಳಸ್ತಾರೆ. ಇದೇ ನೋಡಿ ಸರ್, ಇದು ಹಿಂದಿನ ಬಾಲ ಸರ್. ಇದೊಂದು ಜಾತಿಯ ಇದು ಬರ್ತದೆ ಸರ್. ಎತ್ತು ಹೆಂಗೆ ಇಲ್ಲಿ ಆಕಳ ಎಲ್ಲ ಹೆಂಗಲ್ಲ ಸರ್, ಆ ಕಡೆ ಸೈಡಿಂದ ಇದು ಸರ್. ಇದನ್ನು ಇದ್ರೊಳಗೆ ಇಲ್ಲಿ ಹಾವು ಇರ್ತದೆ ಸರ್. ಅಂದರೆ ಹಾವಿನ ಶೇಪಲ್ಲಿ ಇರ್ತದೆ ಸರ್ ಇದು. ಸೊ ಅದು ನೋಡ್ಕೊಂಡು ಇದು ಬೆಳಿತೈತೆ ಇಲ್ಲೋ ಅಂತ ಆ ಥರ ಯೋಚನೆ ಇಟ್ಕೊಂಡು ತೊಗೋತಾರೆ ಸರ್. ಅದು ಪ್ರಾಣಿ ಸಪ್ರೇಟ್ ಮಾಡಿದ್ಮೇಲೆ ಪಾರ್ಟ್ ಆಗಿದ್ರು ಸತ್ಯಕ್ಕೆ ಇದು ಇನ್ನೂ ಬೆಳಿತಾನೆ ಇರ್ತದೆ. ಆ್ಯಕ್ಚುಲಿ ಇದು ಭಾರತದಲ್ಲಿ ನಿಷೇಧ ಇದೆ. ಇದು ಇಲ್ಲಿಂದ ಎಲ್ಲೂ ಎಕ್ಸ್ಪೋರ್ಟ್ ಇಂಪೋರ್ಟ್ ಆಗಲ್ಲ. ಇದು ತರೋದು ನೇಪಾಳದಿಂದ, ಹಿಮಾಲಯ ಪ್ರದೇಶದಲ್ಲಿ ಇರುತ್ತೆ ಆ ಪ್ರಾಣಿ ಚಮರಿ ಮೃಗ. ಅದರದ ಬಾಲ ಇದು ನೋಡಿ. ಇದು ಒರಿಜಿನಲ್ಲು ನೋಡಿ, ಪ್ರಾಣಿ ಬಾಲ ಕಟ್ ಮಾಡೋದು ನೋಡಿ ಕಾಣಿಸ್ತಾ ಇದೆ. ಆಲ್ಮೋಸ್ಟ್ ಎಲ್ಲ ದೊಡ್ಡ ದೊಡ್ಡ ದೇವಸ್ಥಾನದಲ್ಲಿ ಇದನ್ನೆಲ್ಲ ಬಳಸ್ತಾರೆ. ಇಲ್ಲಿ ಸೌದತ್ತಿ ಲೋಕಲ್ ಜನ ಎಲ್ಲ ಜೋಗಮ್ಮಗಳು, ಜೋಗಪತಿಗಳು ಪ್ರತಿಯೊಬ್ಬರು ಇದನ್ನು ಯೂಸೇ ಮಾಡ್ತಾರೆ. ದೇವಸ್ಥಾನದ ಜೀವಂತಿದ್ದ ತೆಗೆಯೋದು ಸರ್. ಇದು ಜೀವ ಇರ್ಲಾರ್ದ ತೆಗೆಯೋದು, ಈಗ ಜೀವಂತಿದ್ದಾಗೂ ತೆಗಿತಾರೆ ಸರ್. ಇವೊಂದು ಇದ್ರದ್ದು ಏನು ಹಿಂಗೆ ಗಾಳಿ ಒಳಗೆ ಬಿಡ್ತದೆ, ಗಾಳಿ ಶುದ್ಧೀಕರಣ ಮಾಡಿದೆ ಸರ್. ಹಂಗಾಗಿ ದೇವಿಗೆ ಚಾಮ್ರ ಬೀಸೋದು ಸರ್. ಯಾವ ದೇವರಿಗೂ ಚಾಮ್ರ ಬೀಸ್ತಾರಲ್ಲ ಸರ್, ಅದು ಆಕ್ಸಿಜನ್ ಲೆವೆಲ್ ಜಾಸ್ತಿ ಮಾಡ್ತದೆ. ಸೊ ಇದ್ರೊಳಗೆ ಆಕ್ಸಿಜನ್ ಕಂಟೆಂಟ್ ಇರ್ತದೆ ಸರ್. ಇದು ಒಂದು ವೇ ಆಫ್ ಸ್ಮೆಲ್ ಬರ್ತದೆ ಸರ್. ಇದೊಂದು ಸ್ಮೆಲ್ಲ ಬೇರೆ ಸರ್. ಇದನ್ನು ನ್ಯಾಚುರಲ್ ಆಗಿದೆ ಸರ್. ಈಗ ಕ್ಲೀನ್ ಮಾಡಿ ಒಣಗಿಸಾತ ಸರ್ ಅವರು. ಇನ್ನೂ ಪ್ರೊಸೆಸಿಂಗ್ ಭಾಳ ಇದ್ದಾರೆ ಸರ್. ಅಂದರೆ ಇದು ದೇವಾಲಯದಲ್ಲಿತ್ತು, ಈಗ ವಾಷಿಂಗ್ ತಗೊಂಡು ಇಲ್ಲ ಸರ್, ಇದು ಸಪ್ರೇಟ್ ಇನ್ನೂ ಮಾರ್ಬೇಕು ಸರ್ ಅವರು. ಮಾರಕ್ಕೆ ಇದನ್ನು ಹಿಗ್ತಾರೆ ಸರ್. ಇದೆಲ್ಲ ನೋಡಿ ಕ್ಲೀನ್ ಮಾಡ್ತಾರೆ. ಜಸ್ಟ್ ಇದು ಬಂದಿರೋದು ರಾ ಮೆಟೀರಿಯಲ್ ಸರ್. ಇದು ಆಕಳು ಬಾಲ. ಇದು ಇಲ್ಲಿದಲ್ಲ, ಇದು ಚೀನಾ, ನೇಪಾಳ ಮತ್ತು ಇದು ಎಲ್ಲ ಬಾರ್ಡ್ರಲ್ಲೇ ಇರೋದು. ಇದು ಅಲ್ಲಿಂದ ತೊಗೊಂಬರ್ತೀವಿ ನಾವು ಇದನ್ನು. ಅಲ್ಲಿಂದ ಇದು ಇದು ಈಗಿಂದ ಏನಲ್ಲ, ಮುಂಚೆಯಿಂದನೂ ಇದು ಇಲ್ಲಿ ಮಾರ್ತಿರ್ತಾರೆ. ಚಾಮ್ರ ಅಂತ ಕರೀತಾರೆ, ನಾವಿಲ್ಲಿ ಚೌರಿ ಅಂತ ಕರಿತೀವಿ. ಕೆಲವೊಂದು ಕಡೆ ಒಂದೊಂದಕ್ಕೆ ಒಂದೊಂದು ಹೆಸರು. ಇದು ಇವಾಗ ಜಸ್ಟ್ ಬಂದಿರೋದು ಮಾಲ್. ಇದು ಜಸ್ಟ್ ಅಂದರೆ ಒಂದು ತಿಂಗಳಾಯಿತು ಬಂದು. ಇದನ್ನು ಕ್ಲೀನ್ ಮಾಡಿ ಮತ್ತು ಇದನ್ನು ಕಲರು ಹಾಕ್ತೀವಿ. ವೈಟು ಬಿಳಿ ಮಿಕ್ಸ್ ಇರುತ್ತಲ್ಲ, ಅದಕ್ಕೆ ಕಲರ್ ಹಾಕಿ ಫುಲ್ ಬ್ಲ್ಯಾಕ್ ಮಾಡ್ತೀವಿ ಅದನ್ನು. ಹಾಂ, ಈ ಥರ ವೈಟ್ ಆ್ಯಂಡ್ ಬ್ಲ್ಯಾಕ್ ಮಿಕ್ಸ್ ಇದ್ದಾಗ ಅದಕ್ಕೆ ಕಲರ್ ಮಾಡ್ತೀವಿ. ಇದಕ್ಕೆ ಫುಲ್ ಬ್ಲ್ಯಾಕ್ ಮಾಡ್ತೀವಿ. ಹಾಂ, ಫುಲ್ ಬ್ಲ್ಯಾಕು. ಓಕೆ. ಯಾಕೆ ಅಂದರೆ ವೈಟ್ ಇದ್ರೆ ಸಮಸ್ಯೆನಾ ಅಥವಾ ಏನು? ಇಲ್ಲ, ಅದು ಕೆಲವು ಗಂಡು ದೇವ್ರಿಗೆ ವೈಟ್ ಬೇಕು, ಹೆಣ್ಣು ದೇವ್ರಿಗೆ ಬ್ಲ್ಯಾಕು. ಇದು ಹೆಣ್ಣು ದೇವಿಗೆ, ಅದು ಗಂಡು ದೇವರಿಗೆ ವೈಟ್. ಸಿದ್ಧಾರೂಢರಿಗೆ ಅದನ್ನೇ ಬೆಳಗೋದು ವೈಟ್. ಶರೀಫ್ ಅಜ್ಜರಿಗೆ ಈಗ ಕೆಲವೊಬ್ರು ಎರಡು ಯೂಸ್ ಮಾಡ್ತಾರೆ. ಜಾಸ್ತಿ ಹೋಗೋದು ಬ್ಲ್ಯಾಕು, ವೈಟು. ಇದು ಜಾಸ್ತಿ ಸೇಲಿಂಗ್ ಕಮ್ಮಿ ಇರೋದು ಇದು. ಹೀಗಾಗಿ ಈ ಥರ ಇರೋದು ನಾವು ಕಲರ್ ಮಾಡ್ತೀವಿ. ಒಂದು ಕಲರ್ ಮಾಡ್ತೀವಿ. ಹಾಂ, ಬ್ಲ್ಯಾಕು. ಎಷ್ಟಕ್ಕೆ ಮಾಡ್ತೀರಾ ಇದು? ಇದು ತೂಕದ ಮೇಲೆ ವೇಟ್. ಒಂದು ಅಪ್ರಾಕ್ಸಿಮೇಟ್ ಹೇಳಿ, ಇದೆಷ್ಟೊಂದು ಅರ್ಧ ಕೆಜಿ ಇದೆಯಾ? ಇಲ್ಲ, ಇದು ಕಮ್ಮಿ ಅಂದರೆ ಒಂದು 200-250 ಗ್ರಾಮ್ ಇದೆ. ಇದು ಎಷ್ಟಕ್ಕೆ ಮಾಡ್ತೀರಾ? ಇದು 1500, 1700 ಈ ಥರ ಮಾಡ್ತೀವಿ. ಒಂದು ಪೀಸ್ ಅಲ್ಲ, ಒಂದು ಸೆಟ್? ಹಾಂ, ಒಂದು ಪೀಸು. ಒಂದು ಪೀಸ್ಗೆ? ಹಾಂ, ಇಷ್ಟೇ. ದೇವಿಗೆ ಬೀಸೋದು ಸರ್? ಹಾಂ, ಪ್ರತಿಯೊಂದು ದೇವರಿಗೆ. ಮತ್ತೆ ರಾಜ ಮಹಾರಾಜರಿಗೆಲ್ಲ ಬೀಸ್ತಾ ಇದ್ರಲ್ಲ ಮೊದಲಿಗೆ, ಆ ಕಡೆ ಅದು ನವಿಲುಗಿರಿ ಇದು. ನವಿಲುಗಿರಿ. ಬಟ್ ಇದೆಲ್ಲ ಆದಮೇಲೆ ಇದಕ್ಕೆ ಹಿಂದೆ ಇದನ್ನ ಹಚ್ತಾರೆ, ಹಿಡಿಕೆ ಅಂತ ಬರುತ್ತೆ. ಹಿಡಿಕಿ ಹಾಕ್ತಾರೆ ಸರ್. ಇದು ಬೆಳ್ಳಿದು ಕಾವು ಹಾಕಿ ಹಿಂದೆ ಬೆಳ್ಳಿದು ಅಥವಾ ಯಾರು ಅವ್ರಿಗೆ ಎಷ್ಟು ಶಕ್ತಿ ಇರ್ತೈತೋ ಅಷ್ಟು ಭಕ್ತಿ, ಅದರ ಅನುಸಾರವಾಗಿ ಹಿಂದೆ ಹಿಡಿಕಿ ಹಾಕ್ತಾರೆ ಸರ್. ಆ ಹಿಡಿಕಿ ಹಾಕಿದ ಮೇಲೆ ಇದಕ್ಕೆ ಅನುಷ್ಠಾನ ಹಾಕಿ ಪೂಜೆ ಮಾಡ್ತಾರೆ. ಇದನ್ನು ಎಲ್ಲಮ್ಮನ ಪಡ್ಲಿಗೆ ಜೊತೆಗೆ ಇಡೋದು ಸರ್. ಪೂಜೆ ಮಾಡಿ ಎಲ್ಲಮ್ಮನ ಪಡ್ಲಿಗೆ ಇಡ್ತಾರೆ ಸರ್, ಅದೇ ಥರ. ಸೊ ಆಕಿಗೆ ಏನೋ ಬೇಕಂದ್ರೂ ನ್ಯಾಚುರಲ್ಲ ಬೇಕು ಸರ್, ನ್ಯಾಚುರಲ್ ಆಗೇ ಇರಬೇಕು. ಪ್ರಕೃತಿ ಸಿಗೋಬೇಕು. ಪ್ಲಾಸ್ಟಿಕ್ ಐಟಮ್ಸ್ ಎಷ್ಟು ಚೆನ್ನಾಗಿದಾವೆ ನೋಡ್ರಿ ಸರ್. ಇದು ನೋಡಿ ಸರ್, ರೇಣುಕಾ ರಾಜನ ಮಗಳು. ಕಾಶ್ಮೀರ, ನೇಪಾಳ, ಚೀನಾ ಬಾರ್ಡ್ರಲ್ಲಿ ಸಿಗುವಂಥ ಪ್ರಾಣಿ ಇದು. ಆ ಪ್ರಾಣಿದ ಅಲ್ಲಿಂದ ತರಿಸು ಅನಾದಿ ಕಾಲದಿಂದ ಇಲ್ಲಿಗೆ ಎಷ್ಟು ಲಿಂಕ್ ಇದೆ ಅನ್ನೋದು ಗೊತ್ತಾಗತ್ತೆ ರೀ. ನೀವು ಯಾವುದೋ ದೇವಸ್ಥಾನಕ್ಕೆ ಹೋಗ್ರಿ, ಜಾಸ್ತಿ ದೇವಸ್ಥಾನ ಗರ್ಭಗುಡಿ ಮಾತ್ರ ಇರುತ್ತೆ. ಇಲ್ಲಿ ಕಾಮನ್ ಆಗಿ ಎಲ್ಲ ಅಂಗಡಿನೇ ಇರ್ತಾವೆ, ಎಲ್ಲ ಪಬ್ಲಿಕ್ನೇ ಯೂಸ್ ಮಾಡ್ತಾರೆ. ಇಲ್ಲಿ ತಿಳ್ಕೊಬೇಕಷ್ಟೇ ಸರ್. ಏನೋ ಒಂದಲ್ಲಿ ಪದ್ಧತಿ ನಡ್ಯಾತೈತಿ, ಏನೋ ಒಂದು ನಡ್ಯಾತೈತಿ ಅಂದ್ರೂ ಬಿಹೈಂಡ್ ದೇರ್ ವಿಲ್ ಬಿ ಅ ಗ್ರೇಟ್ ಹಿಸ್ಟ್ರಿ ಆ್ಯಂಡ್ ಲಾಜಿಕ್ ದೇರ್ ವಿಲ್ ಬಿ ಅ ಲಾಜಿಕ್. ಹೇಳ್ಕೊಡೋದು ನೀರು ತೊಳಿತಾ ಇದ್ದಾರೆ. ಲಮಾನಿ ನಾಲ್ಕು ಉದೋ ಉದೋ ಉದೋ, ಪರಶುರಾಮ್ ನಾಲ್ಕು ಉದೋ ಉದೋ ಉದೋ, ಬಾಗಿಲು ಮನ್ಮ ಪಾಣಿ ನಾಲ್ಕು ಉದೋ ಉದೋ ಉದೋ. ಇದು ಬಾಗಿಲು ಮರಪ್ಪ ಅಂದ್ರೆ ಇಲ್ಲಿ ಫಸ್ಟ್ ಬಂದು ಇಲ್ಲಿ ಇಳಿದು ಇಲ್ಲಿ ಕೈ ಮುಗಿದು ಅಲ್ಲೇ ಮುಂದೆ ದೇವಸ್ಥಾನಕ್ಕೆ ಹೋಗ್ತಾರೆ. ಇಲ್ಲಿ ಫಸ್ಟ್ ಇದು ಅಮ್ಮಂದ ಇಲ್ಲಿಂದ ಸ್ಟಾರ್ಟ್ ಆಗೋದು, ಆ ಜೋಗಳ ಬಾಯಿಂದ ಇಲ್ಲಿಂದ ಇಲ್ಲಿ ಕಾಯಿ ಹೊಡೆದು ಎಲ್ಲರೂ ಹೋಗ್ತಾರೆ ಮುಂದೆ ದೇವಸ್ಥಾನಕ್ಕೆ. ಅಮ್ಮನ ಹೆಬ್ಬಾಲ ಬಾಗಿಲಿದ್ದಂಗಿದು. ಹಾಂ, ಬಾಗಿಲು ಬರ್ಮಪ್ಪ ಅಂತಾರೆ. ಅಂದ್ರೆ ಗುಡ್ಡ ಹತ್ತದ ಮುಂದೆ ಏರುಪೇರು ಆಗ್ಬೋದಲ್ಲ ಸರ್. ಗುಡ್ಡ ಹತ್ತಬೇಕಂದ್ರೆ ಒಂದು ಸ್ಟ್ರೆಂತ್ ಬೇಕು, ಆಮೇಲೆ ಒಂದು ವೇ ಬೇಕು, ಒಂದು ಗುರಿ. ಅದು ನಾ ಗುಡ್ಡ ಹತ್ತಿ ಅಮ್ಮ ನೋಡ್ಬೇಕನ್ನೋದು, ಅದು ಕರೆಕ್ಟ್ ವೇನಾಗ ಹೋಗಲಿ ಅನ್ನೋ ಕಾರಣಕ್ಕಾಗಿ ಒಂದು ನಂಬಿಕೆ.
ಫಾರ್ ಎಕ್ಸಾಂಪಲ್ ಗುಡ್ಡ ಹತ್ತಬೇಕಂದ್ರೆ ಈಗೆಲ್ಲ ರೋಡ್ ಇದೆ ಸರ್, ಅವಾಗೆಲ್ಲ ಹಂಗೆ ಕಾಡು ಬಂಡಿ ಎಲ್ಲ ಹಂಗೆ ಹೋಗ್ತಿದ್ರು ಸರ್. ಸೊ ಹೋಗ್ಬೇಕಂತಂದ್ರೆ ರಸ್ತೆ ಇಲ್ಲ, ಏನಿಲ್ಲ ಸರ್, ಅಲ್ಲಿ ತೆಳಗಡೆ ಇದೆ ಈಗ ರಸ್ತೆ ಆಗಿದೆ ಸರ್. ಜನ ಈ ಗುಡ್ಡ ಹತ್ಕೊಂಡು ಹೋಗ್ರ, ಅದು ತೆಳಗಡೆ ಐತೆ. ಗುಡ್ಡ ಅನ್ನೋದು ಅದಕ್ಕೆ ಗುಡ್ಡದ ಮಂದಿ ಆಕಿ ಅಮ್ಮ ಗುಡ್ಡದ ತೆಳಗದಾವ ಸರ್. ಸೊ ಗುಡ್ಡಗಳು ಸರ್ ಬಾಜುಕೆಲ್ಲ ಗುಡ್ಡ ಅದಾವ ಸರ್, ಅಮ್ಮ ನಡಕಿರೋ ಸರ್. ಒಳಗೆ ಕೆಳಗೆ ತೆಳಗದ ಸೇಮ್ ಮಲೆ ಮಹದೇಶ್ವರನ ದೇವಸ್ಥಾನ ಹಂಗೆ ಇರುತ್ತೆ. ಸುತ್ತ 77 ಮಲೆ, ಮಧ್ಯ ಮಹದೇಶ್ವರನ ಬೆಟ್ಟ. ಆ ಎಲ್ಲ ಕೊಳ್ಳದ ನೀರು ತೆಳಗ್ ಹರಿತಾವ ಸರ್. ಆಕಿ ಆ ಕೊಳ್ಳದ ಮೇಲೆ ಗುಡಿ ಐತೆ ಸರ್. ಓಕೆ, ಆ ಕೊಳಗಳ ನೀರ್ ಮೇಲ್ ಗುಡಿ ಇದೆ. ಗುಡಿ ಐತೆ ಸರ್. ಸೊ ಆ ಗುಡಿ ನೋಡಂದ್ರೆ ಸರ್ ನಿಮ್ಗೆ ಕೊಳ್ಳನ ಕಾಣೋದಿಲ್ಲ ಸರ್. ಆ ತರ ಒಳಗೆ ಕೊಳ್ಳ ಐತಿ, ಅಮ್ಮನ ತೆಳಗ್ ಕೊಳ್ಳ ಐತಿ, ಮೇಲೆ ಅಮ್ಮ ಅದಾಳ ಸರ್, ಗುಡಿ ಐತಿ. ಸೊ ಜನ ಈ ರಸ್ತೆ ಆಗಕ್ಕೆ ಮೊದಲು ಈ ನಿಜವಾದ ಲಿಟ್ರಲಿ ಬೆಟ್ಟ ಹತ್ಕೊಂಡು ಟ್ರೆಕ್ಕಿಂಗ್ ಹೋಗ್ತಿದ್ರಿ ಸರ್. ಅವಾಗ ಒಂದು ನಂಬಿಕೆ ಬೇಕಲ್ಲ, ಮಕ್ಕಳು ಚಿಕ್ಕ ಮಕ್ಕಳು. ಆಮೇಲೆ ಈಗೆಲ್ಲ ಬೆಳಕೈತಿ, ಓಕೆ. ಈಗೆಲ್ಲ ದೀಪದ ಬೆಳಕು ಅದಾವ ಸರ್, ಅವಾಗ ದೀಪದ ಬೆಳಕಿಲ್ಲ. ಅವಾಗ ಒಂದು ನಂಬಿಕೆ ಬೇಕು ಸರ್, ಒಂದು ದೃಢ ನಂಬಿಕೆ ಬೇಕು. ಆ ಕಾರಣಕ್ಕಾಗಿ ಇಲ್ಲಿ ಭರಮಪ್ಪ ಅಂತ ದೇವರನ್ನ ಪ್ರತಿಷ್ಠಾಪನೆ ಮಾಡಿಕೊಂಡು ಇವ್ರು ಕಾಯಕ್ಕೆ ಅದಾರ, ನೀವು ಹತ್ತಿರಿ ಮೇಲೆ ಅಂತ ಹೇಳಿ ಆ ಥರ. ಓಕೆ, ಏನು ತೊಂದರೆ ಬರಲ್ಲ, ಧೈರ್ಯ ನಾ ಇದ್ದೀನಿ. ಅಂದರೆ ಇದೆಲ್ಲ ಭಾಳ ರಾವ್ ಸರ್ ಪ್ಲೇಸ್ ಇದು. ಈ ಒಂದು ಬಿಕೋ ಅಂತ ಸರ್, ಇದು ನೈಟ್ ಆತಂದ್ರೆ ಭಾಳ ಬಿಕೋ ಅಂತ ಸರ್. ಇದು ಫುಲ್ ರಾವ್ ಇರ್ತದೆ ಸರ್ ಇದು ಪ್ಲೇಸ್ ಎಲ್ಲ. ಸೊ ಲೋನ್ಲಿ ಪ್ಲೇಸ್. ಸ್ವಲ್ಪ ಎಂಗ್ಸೈಟಿ ಜಾಸ್ತಿ ಆಗಿ ಸರ್ ಯಾರಿಗೂ ಆದ್ರೂ. ಸೊ ಆ ಎಂಗ್ಸೈಟಿ ಲೆವೆಲ್ ಕಡಿಮೆ ಆಗಲಿ, ಪಾಸಿಟಿವಿಟಿ ಇತ್ತಂದ್ರೆ ಆಟೋಮೆಟಿಕಲಿ ಕಡಿಮೆ ಆಗ್ತದೆ ಸರ್. ಇಲ್ಲಿ ಯಾರೂ ಅದಾರ ನಮ್ಮ ಪ್ರೊಟೆಕ್ಟರ್ ಅಂತ ಹೇಳಿ ಅವ್ರ ಪ್ರೊಟೆಕ್ಷನ್ನಾಗ ಅವ್ರ ನಂಬಿಕೆ ಇಟ್ಕೊಂಡು ಗುಡ್ಡ ಹಚ್ಚು, ಆಟೋಮೆಟಿಕಲಿ ಕರೇಜ್ ಬರ್ತದೆ ಸರ್. ಸೈಕಾಲಜಿ, ಪ್ಯೂರ್ ಸೈಕಾಲಜಿ. ಆಮೇಲೆ ಉದ್ಗೋ ಅಂದರೆ ಉದ್ಭವ ಏನು ಅಮ್ಮಂದು ಹೇಳಬೇಕು, ಅಲ್ಲಿಂದ ಸ್ಟಾರ್ಟ್ ಮಾಡಿದ್ರನ್ ಸರ್. ಏನು ಜೋಗುಳ ಬಾವಿಯಿಂದ ಇವಾಗಲಾದ್ರೂ ಜೋಗುಳ ಬಾವಿಯಿಂದ ಪ್ರದಕ್ಷಿಣೆ ಆಗಲಿ ಅಥವಾ ಏನು ಹಾಕ್ತಾರೆ ಸರ್ ಅವರು, ಏನು ಪಾದಯಾತ್ರೆ ಅಲ್ಲ ಪಾದಯಾತ್ರೆ, ದೀಡ್ ನಮಸ್ಕಾರ ಹಾಕ್ತಾರೆ. ಆ ದೀಡ್ ನಮಸ್ಕಾರ ಹಾಕೋತ್ ಮುಂದೆ ಸತ್ಯಕ್ಕೆ ಅಲ್ಲಿಂದನೇ ಸ್ಟಾರ್ಟ್ ಮಾಡೋದು ಸರ್. ಅಂದರೆ ಉದೋ ಶಬ್ದ ಅಲ್ಲಿಂದ ಸ್ಟಾರ್ಟ್ ಆಗ್ಬೇಕು ಸರ್. ಜೋಗುಳ ಬಾವಿಯಿಂದ ಸ್ಟಾರ್ಟ್ ಆತಂದ್ರೆ ಹೋಗಿ ಸೊಸಿಗೆ ಮುಟ್ಬೇಕು ಸರ್. ಗುಡ್ಡ ಪೂರ್ತಿ ಹತ್ತು ಮಟನೂ ಜೋಗ ಹಾಕೊಂತಾನೆ ಹೋಗೋದು ಸರ್. ಈ ಗುಡ್ಡ ಮಾರ್ದನಿಸ್ಬೇಕು. ಸುಮಾರು ಒಂದು 10-12 ವರ್ಷಗಳಿಂದ ಅವ್ರದ್ದು ಬೇಡಿಕೆ ಏನಿತ್ತು ಗೊತ್ತಿಲ್ಲ. ಅವರು ಈ ಥರ ಅವ್ರ ದೇವಿ ಸೇವೆ ಮಾಡಲ್ಲ. 11 ರೌಂಡ್ ದೇವಿ ಇಲ್ಲಿ ಜೋಳಬಾವಿಯಿಂದ ಅವರು ದೀಡ್ ನಮಸ್ಕಾರ ಹಾಕೊಂತ ಹೋದ್ರು. 11 ರೌಂಡ್ ದೀಡ್ ನಮಸ್ಕಾರ ಹಾಕಿದ್ರು ಅವರು. ಅಂದ್ರೆ ಇಡೀ ಬೆಟ್ಟಕ್ಕೆ ಈ ಸೈಡಿಂದ ಹಿಂಗೆ ಹೋಗಿ ಹಿಂಗೆ ಸುಮಾರು ಒಂದು 10 ಕಿಲೋಮೀಟರ್ ಆಗ್ತದೆ ಒಂದು ರೌಂಡಿಗೆ. ಇದು 11 ರೌಂಡ್ ಪ್ರದಕ್ಷಿಣೆ ಹಾಕಿರೋರು, ದೀಡ್ ನಮಸ್ಕಾರ ಹಾಕೊಂತ ಹೋದ್ರು. ಉರುಳು ಸೇವೆ ಅಂತೆಲ್ಲ ಸರ್. ದೀಡ್ ನಮಸ್ಕಾರ ಅಂತಂದ್ರೆ ಪೂರ್ತಿ ನಾವು ಶಿರಸ್ಸಾಂಗ ಹಾಕ್ಬೇಕು ಸರ್. ದೀರ್ಘ ದಂಡ ನಮಸ್ಕಾರ, ದೀಡ ನಮಸ್ಕಾರ, ದೀಡ ನಮಸ್ಕಾರ ಅಂತಾರೆ. ಅಲ್ಲಿ ಇದನ್ನ ಬೇವಿನ ಕಡ್ಡಿ ಮಾಡತ್ತಿದ್ರು ನೋಡ್ರಿ ಸರ್. ಆ ಕಡ್ಡಿ ಕೈಯಾಗ ಕೊಡ್ತಾರೆ ಸರ್, ಬೇವು ಉಡಿಸ್ತಾರೆ. ಬೇವು ಉಡಿಸಿ ಅರೆ ಬಟ್ಟೆ, ಅದು ಬಟ್ಟೆ ಒದ್ದೆ ಇರ್ಬೇಕು ಸರ್. ಬಟ್ಟೆ ಒದ್ದೆ ಮೇಲೆ ಹೋಗ್ಬೇಕು ಸರ್. ನಾವು ಹಚ್ಚಿಗಳು ಲಿಟ್ರಲಿ ಹಿಂಗೆ ಫುಲ್ಲು ಕಲ್ಲು ಅನ್ನಂಗಿಲ್ಲ, ಮುಳ್ಳು ಅನ್ನಂಗಿಲ್ಲ ಸರ್. ಒಂದೂವರೆ ದೀಡ್ ಅಂದ್ರೆ ಒಂದೂವರೆ, ದೀಡ್ ಅಂದ್ರೆ 1.5 ದೀರ್ಘ ದಂಡ, ದೀರ್ಘ ಪ್ಲಸ್ ದಂಡ ಹಿಡ್ಕೊಂಡು ದೀರ್ಘ ದಂಡ ರೂಢಿಗೆ ದೀಡ ನಮಸ್ಕಾರ. ಗೆರೆ ಅಲ್ಲ, ಒಂದು ಗೆರೆ ಮಾಡಿ ಸಾಕು ಸಾಕು. ದೀಡ್ ಒಂದೂವರೆ, ಒಂದು ಕೈ ಅರ್ಧ, ಅಲ್ಲಿಂದ ಮತ್ತೆ ಬಿಗಿನಿಂಗ್, ಅಲ್ಲಿಂದ ಮತ್ತೆ ಈ ತರ ಅವರು 10 ಕಿಲೋಮೀಟರ್ ಮಾಡಿರೋದು ಅನ್ಸ. ಅದು 11 ಪ್ರದಕ್ಷಿಣೆ ರೌಂಡ್, ಒಂದು ಪ್ರದಕ್ಷಿಣೆ 10 ಕಿಲೋಮೀಟರ್ ಆಗ್ತದೆ. ಆ ಥರ 11 ಪ್ರದಕ್ಷಿಣೆ ಆಗಿದೆ. ಅವರು 4 ದಿನ ಆಗಿರ್ಬೇಕು ಹೆಚ್ಚು ಕಡಿಮೆ. ಒಂದೇ ಕಡತಕ್ಕೆ ಮಾಡ್ತಿರ್ತಾರೆ. ಸ್ಟಾರ್ಟಿಂಗ್ ಮಾಡಿದ್ರಂದ್ರೆ ಶುರು ಮಾಡಿದ್ರಂತ ಸರ್, ಸರ್ಟನ್ ಟೈಮಿಗೆ ಲಿಮಿಟೇಷನ್ಸ್ ಇರ್ತಾವೆ ಸರ್. ಅಂದರೆ ಸಂಧ್ಯಾಕಾಲ, ಆಮೇಲೆ ಬೆಳಗ್ಗೆ ಮಾಡೋದಿಲ್ಲ. ಅವಾಗ ಸ್ವಲ್ಪ ರೆಸ್ಟ್ ಇಟ್ಕೊಂಡು ಮತ್ತೆ ಕಂಟಿನ್ಯೂ ಮಾಡೋದು. ಹಿಂಗೆಲ್ಲ ಬಿಸಿಲು. ಎಷ್ಟು ರೌಂಡು? ಅವು 10 ಕಿಲೋಮೀಟ್ರು ಒಂದು ರೌಂಡು ಅಂಥವು 11 ರೌಂಡ್ ಹಾಕಿದಾರೆ. 110 ಕಿಲೋಮೀಟ್ರು ಟೋಟಲ್. 110 ಕಿಲೋಮೀಟ್ರ್ ದೀಡ್ ನಮಸ್ಕಾರ ಹಾಕಿದ್ದಾರೆ. ಯಾರದು? ಅವ್ರ ಭಕ್ತರು ಬಂದಿದ್ರು ಸರ್. ಇವ್ರು ಒಬ್ಬರೇ ಭಕ್ತ ನೀವು ಕೇಳ್ತಾ ಇರೋದು. ಇನ್ನೂ ಬೇರೆ ಬೇರೆ ಭಕ್ತರು ಬೇರೆ 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 ರೀತಿ ಇರ್ತಾರೆ ಸರ್. ಒಬ್ಬರು ಮಂಡೆಗಾಲ ಮೇಲೆ ನಡೀತಿರ್ತಾರೆ, ನಡ್ಕೊಂಡು ಹೋಗ್ತಾರೆ ಸರ್. ಇದೆಲ್ಲ ನಾವು ಮೊಣಕಾಲು ಇಟ್ಟಿದ್ದೇವಲ್ಲ, ಇದ್ರ ಮೇಲೆ ಹಿಂಗೆ ನಡ್ಕೊಂತ ಹೋಗೋದು. ಆ ಟೈಪ್ ಹಾಕಿದ್ದಾರೆ ಸರ್. ನಾವು ನೋಡಿದ್ವಿ ಸರ್, ನಮ್ಮ ದೇವಸ್ಥಾನ ಬಂದಿದ್ದಾರೆ, ನಾವು ಕಣ್ಣಾರ್ ನೋಡಿದ್ದೇವೆ. ಈ ಥರ ಮೊಣಕಾಲ ಮೇಲೆ ನಡ್ಕೊಂತ ಹೋಗಿದ್ದಾರೆ. ಅಲ್ಲಿ ಸ್ಟೆಪ್ಸ್ ಹತ್ತು ಬಂದ್ವಲ್ಲ ಸರ್, ಅಲ್ಲೂ ಮಂಡೆಗಾಲ ಮೇಲೆ ಹತ್ತಾರೆ ಸರ್. ಅದೇನಾದ್ರೂ ತಿರುಪತಿ ಒಳಗೆ ವಾಡಿಕೆ ಕರೆಕ್ಟ್ ಇರ್ತಾರೆ ಅವರು. ಅವ್ರನ್ನ ಅಂಗವಿಕಲರಲ್ಲ, ಸೀದಾ ಮನುಷ್ಯ ನಮ್ಮಂಗೆ. ಬಟ್ ಅವ್ರದ್ದು ಏನು ಬೇಡಿಕೆ ಇರುತ್ತೆ ಇವ್ರದ್ದು ಆ ಥರ ತಕ್ಷಣ ಆಗ್ತಾರೆ. ನಮ್ಮ ಕೊಟ್ಟಾಳ್ರಿ ಸರ್. ಸರ್ ನೀವೇ ಯೋಚನೆ ಮಾಡ್ರಿ ಸರ್, ಯುಗಗಳಕ್ಕಿಂತ ಪೂರ್ವದಲ್ಲಿ ಇದ್ದಂಥ ದೇವಿ ಇನ್ನೂ ಆದ್ರೂ ನಮ್ಮಂಥ ಕಲಿಯುಗದೊಳಗೆ ಬಂದರೂ ಸತ್ಯಕ್ಕೆ ಇನ್ನೂ ಆದರೂ ಪೂಜನೀಯ ಅದಾಳ, ಒಂದು ನಂಬಿಕೆ ಐತಿ. ಇನ್ನೂ ಆದ್ರೂ ನಾವು ಇಷ್ಟೆಲ್ಲ ಇನ್ಫ್ರಾಸ್ಟ್ರಕ್ಚರ್ ನಮ್ದು ಡೆವಲಪ್ ಆದರೂ ನಾವು ಇನ್ನೂ ಆದ್ರೂ ಇಲ್ಲಿ ಬಂದು ನಮಸ್ಕಾರ ನಮ್ದು ಮಾತಾಟೇಗ್ತೈತಿ ಅಂತಂದ್ರೆ ಆಕೆ ಅದಾಳ ಸರ್. ಅಮ್ಮ ಇದ್ದಲ್ಲೇ ಬಂದು ಮತ್ತೆ ಅಲ್ಲಿ ಹೋಗೋದು ಸರ್. ಅದು ಬರೀ ನಂಬಿಕೆ ಇಲ್ಲ ಸರ್, ಇಲ್ಲಿ ಕಾಸ್ಮಿಕ್ ಎನರ್ಜಿ ಐತೆ ಸರ್.
ಆಮೇಲೆ ಇಲ್ಲಿ ಬರೋರು ಆಲ್ಮೋಸ್ಟ್ ಆಲ್ ಹೆಂಗಾದರೂ ಬಂದ್ರೂ ಯಾವುದೇ ರೀತಿ ಬಂದ್ರೂ ಅವ್ರು ಇಲ್ಲಿ ಬಂದ ಕೂಡಲೇ ಒಂದು ಸ್ವಲ್ಪ ಅವ್ರದ್ದು ಈಗೋ ಕುಗ್ಗೇ ಬಿಡ್ತದೆ ಸರ್. ಕಾರಣ ಗುಡ್ಡ ಬೆಟ್ಟ ಹತ್ತಿ ಬರ್ಬೇಕು ಸರ್. ಅವ್ರು ಬೆವರಂತರೂ ಇಳಿಲೇಬೇಕು, ಹಸು ಆಗಲೇಬೇಕು, ಕೈಕಾಲು ಸೋಲ್ಬೇಕು. ಸೋತು ಅಲ್ಲಿ ಹೋಗಿ ಅಮ್ಮನ ಹಣ್ಣು ತಿನ್ನಬೇಕು, ಇಲ್ಲಾರು ಕಡುಬು ಕೊಡ್ತಾರೆ ಸರ್, ಕಡುಬು ತಿನ್ನಬೇಕು. ಆನಂದ, ಪರಮಾನಂದ. ಸೊ ಅಂದರೆ ಗುಡ್ಡ ಬೆಟ್ಟಗಳ ಮೇಲೆ ದೇವರು ದೇವಸ್ಥಾನ ಇಡೋದ್ರ ಹಿಂದೆ ಬಹುಶಃ ಇಲಾಜಕ್ಕೂ ಇರ್ಬೋದು. ಕಷ್ಟಪಟ್ಟು ನೋ ಸರ್, ಅದೇನಾಗಬೇಕು ಸರ್, ನಮ್ಮ ಬ್ರೀತಿಂಗ್ ಪ್ರೊಸೆಸ್ ಜಾಸ್ತಿ ಆಗ್ಬೇಕು ಸರ್. ಯೋಗಿಕ್ ಪ್ರೊಸೆಸ್ನ ಹೇಳ್ಬೇಕಂದ್ರೆ ನಮ್ಮ ಬ್ರೀತಿಂಗ್ ಪ್ರೊಸೆಸ್ ಯಾವಾಗ ಜಾಸ್ತಿ ಆಗ್ತೈತಿ, ನಮ್ಮ ಇನ್ಹೇಲಿಂಗ್ ಜಾಸ್ತಿ ಆಗ್ಬೇಕು ಸರ್. ಎರಡೂ ನಾಸ್ಟ್ರಲ್ಸ್ ಓಪನ್ ಆಗ್ಬೇಕು ಸರ್. ಎರಡೂ ನಾಸ್ಟ್ರಲ್ಸ್ ಓಪನ್ ಆದಮೇಲೆ ಮಾತ್ರ ನಮಗೆ ಉಸಿರಾಡ್ಸೋಕೆ ಕರೆಕ್ಟ್ ಆಗ್ತದೆ ಸರ್. ಅವಾಗ ನಾವು ಜ್ಞಾನಾರ ಮಾಡಲಿ, ಪೂಜೆ ಮಾಡಲಿ, ಕರೆಕ್ಟ್ ವೇನೇ ಹೋಗ್ತೈತಿ, ಸಹಸ್ರಾರಕ್ಕೆ ಮುಟ್ತದೆ ಸರ್. ಅದು ಭಾಳ ಸೈಂಟಿಫಿಕ್ ರೀಸನ್ ಐತೆ ಸರ್ ಅದಕ್ಕೆ ಹಿಂದೆ. ದೇವಸ್ಥಾನಗಳನ್ನ ಗುಡ್ಡದ ಮೇಲೆ ಇಡಕ್ಕೆ, ಈಗ ತಿರುಪತಿ ಗುಡ್ಡದ ಮೇಲೆ ಇದೆ, ಈ ಥರ ಎಲ್ಲ ಮಾಡ್ತಾರಲ್ಲ. ಆಲ್ಮೋಸ್ಟ್ ಆಲ್ ಎಲ್ಲ ಹಳೆ ದೇವಸ್ಥಾನಗಳೆಲ್ಲ ಗುಡ್ಡದ ಮೇಲೆ, ಅಥವಾ ಆ ಗುಡ್ಡಗಳನ್ನ ಉಳಿಸೋಕ್ಕೋಸ್ಕರ ಹಿರಿಯರು ಮಾಡಿದ ತಂತ್ರನ ಅದು ಅಂತ. ಈಗ ಉದಾಹರಣೆ ಸವದತ್ತಿದ ಮಾತ್ರ ಹೇಳ್ತೀನಿ. ಇದು ತುಂಬ ನ್ಯಾಚುರಲಿ ವೆರಿ ಸೆನ್ಸಿಟಿವ್ ಏರಿಯಾ. ಯಾಕಂದರೆ ಮಲಪ್ರಭೆಯ ಒಳಹರಿವು ಬರೋದು ಈ ಕಡೆಯಿಂದ, ಮಲಪ್ರಭೆ ನದಿಗೆ. ಇದು ಸುತ್ತ ಗುಡ್ಡಗಳಿದ್ದಾವೆ, ಏಳ್ಕೊಳ್ಳೋದು ನೀರು ಹರಿಯುತ್ತೆ, ಎಲ್ಲವೂ ಇದಾವಲ್ಲ. ಇದನ್ನು ಬಿಟ್ಟರೆ ಏನೋ ಮೈನಿಂಗು ಗ್ರನೈಟು ಮಾಡಿ ಒಡೆದು ಚೂರು ಮಾಡ್ತಾರೆ ಅಂತ ದೇವಿನಿಟ್ಟು ಪೂಜೆ ಮಾಡಿ ಮೇ ಬಿ. ನೋ ನಾಟ್ ಲೈಕ್ ದಟ್. ಇಲ್ಲಿ ಆ ಥರ ಇಲ್ಲೇ ಇಲ್ಲ ಸರ್. ಇಲ್ಲಿ ಅವು ಆಗೋದು ಆಗ್ತಾವೆ ಸರ್, ಆದ್ರೆ ಅವು ಆಗೋದು ಬೇರೆ ಪ್ಲೇಸಸ್ನೇ. ಬಟ್ ಏನು ಇದು ಆ್ಯಕ್ಚುಲಿ ಇವ್ರು ಇಟ್ಟಿದ್ದಂತಲ್ಲ ಸರ್. ಅದು ಏನು ಇನ್ಬಿಲ್ಡ್ ಇದೆಯಲ್ಲ ಸರ್, ಈಗ ದೇವಸ್ಥಾನ ಬಿಲ್ಡ್ ಮಾಡಿದ್ದಲ್ಲ ಸರ್. ಅದು ಇವಾಗ ಬಿಲ್ಡ್ ಮಾಡ್ಕೊತ ಬರ್ತಾ ಇರೋದು. ಭಕ್ತರು ಅವ್ರು ಹೆಂಗೆ ಕೊಡ್ತಾರಲ್ಲ ಹಂಗೆ ಬಿಲ್ಡ್ ಮಾಡ್ಕೊಂಡು ಬರ್ತಾ ಇರೋದು ಅಂಕಣ. ಆದರೆ ಮೂಲ ದೇವಿ ಏನಿದಾಳ ಅದು ಬಿಲ್ಡ್ ಮಾಡಿದ್ದಲ್ಲ ಸರ್. ಅದು ಉದ್ಭವ ದೇವಿನೇ ಸರ್. ಅದು ಅವಳು ಆಯ್ಕೆ ಮಾಡ್ಕೊಂಡಿರೋ ಜಾಗ ಸರ್. ಅದು 7 ಗುಡ್ಡಗಳಿದ್ರು, 7 ಕೊಳ್ಳಗಳಿದ್ರು, 7 ಕೊಳ್ಳದ ನಿಲ್ಲಿಸಲಿಲ್ಲ ಸರ್. 7 ಕೊಳ್ಳ ದಾಟ್ ಬಂದು ಅಲ್ಲಿ ಕೊಳ್ಳದ ಮಧ್ಯೆ ನಿಲ್ಲಿಸಿದೆ ಸರ್. ಸಿದ್ಧಾಚಲ ಪರ್ವತ ಸಿದ್ಧರಿದ್ದ ಜಾಗ. ಅವರೇ ಏಕನಾಥ ಜೋಗಿನಾಥಗಳು ಅಲ್ಲಿದ್ದಿದ್ದು ಸರ್. ಅಲ್ಲಿ ಹೋಗೋಣ ಸರ್. ಅಲ್ಲಿ ಹೋದ್ರೆ ಗುಹೆ ಸರ್. ಅದು ಆ ಗುಹೆ ಒಳಗನ ಅವ್ರು ಇದ್ದಿದ್ದು ಸರ್. ಬರ್ರಿ ಬರ್ಮಪ್ಪ, ಎಲ್ರಿಗೂ ಒಳ್ಳೇದು ಮಾಡಲಿ. ಊರ್ಕಾಯ ಬರ್ಮಪ್ಪ ಸರ್. ಬರ್ಮಪ್ಪನಿಗಾರ ಗಾಂಧಿ ಟೋಪಿ ಹಾಕ್ಬಿಟ್ಟವ್ರೆ. ಇಲ್ಲ ಸರ್, ಅದು ವಾಡಿಕೆ ಸರ್. ಅದು ಹೌದ್ರಾ? ಗಾಂಧಿಗೆ ತಮ್ಮ ಹೈಲೈಟ್ ಮಾಡ್ಕೊಂಡ್ರೆ ಗಾಂಧಿ ಟೋಪಿ ಅಲ್ಲ. ಹಾಂ, ಗಾಂಧಿ ಇರೋಕ್ಕಿಂತ ಮೊದಲು ಇರ್ತದೆ ಟೋಪಿ. ಇತ್ತು ಅನ್ಸೋದು. ಸಾಫ್ಟ್ವೇರ್ ಪ್ಯಾಂಟ್ ಮೇಲೆ ಹಾಕೋರಿ. ಇದು ಯಾವ ಸಿದ್ದನಕೊಳ್ಳ. ಇಲ್ಲೆಲ್ಲ ಶೂಟ್ಸ್ ಜಾಸ್ತಿ ಆಗ್ತಾವೆ ಸರ್. ಇವಾಗ ವೆಡ್ಡಿಂಗ್ ಶೂಟ್ಸ್ ಅಲ್ಲಿ ಮಸ್ತ್ ಇದೆ. ವೆಡ್ಡಿಂಗ್ ಶೂಟ್ ಮಾಡ್ತಾರೆ ಇಲ್ಲಿ. ಓಕೆ, ಪ್ರೀ ವೆಡ್ಡಿಂಗ್ ಶೂಟು. ಹಾಂ, ಈಗ ಸುಮಾರು ವರ್ಷಗಳ ಮೊದಲು ಹಿಡನ್ ಏಜೆಂಟ್, ಇವಾಗ ಇದು ಹಿಡನ್ ಪ್ಲೇಸಸ್ ಇದ್ದು ಎಷ್ಟೋ ಜನರಿಗೆ ಇದು ಗೊತ್ತಿದ್ರಕ್ಕಿಲ್ಲ. ಇವಾಗ ಪ್ರೀ ವೆಡ್ಡಿಂಗ್ ಶೂಟ್ಸು ಅದು ಇದು ಅಂತೇಳಿ ಸ್ಟಾರ್ಟ್ ಆಗಿದೆ. ಆ್ಯಕ್ಚುಲಿ ಅದು ಕಡಿಮೆ ಇರಬೇಕು. ಅದು ಬರ್ಬರ್ತಾ ಎಲ್ಲ ಪ್ರಕೃತಿ ದಟ್ಟವಾಗಿರುವಂಥ ನ್ಯಾಚುರಲ್ ನಾವು ಕಳ್ಕೊಬೇಕಾಗತ್ತೆ. ಅಂಥವೆಲ್ಲ ಜಾಸ್ತಿ ಆಗತ್ತೆ ಸರ್. ಒಂದು ಚೆನ್ನಾಗಿರೋ ಕ್ಲಿಪ್ ಬರ್ತಿತ್ತು ಸರ್. ಇವಾಗ ಅಲ್ಲಿ ಹಾವಿತ್ತು ಸರ್. ಅಲ್ಲಿ ಇನ್ನೂ ಇದೆ ನೋಡ್ರಿ ಸರ್. ಹಾವಿದೆಯಾ? ಎಲ್ಲಿದೆ ಸರ್? ಅಲ್ಲಿ ಆ ಸಂದಿ ಇದೆಯಾ? ಹಾಂ, ಆ ಸಂದಿ ನೀರು ಬರ್ತಾ ಇದೆ ಸರ್. ಅದ್ರ ಮಧ್ಯೆ ಸ್ವೈಟಾಗಿ ಕಾಣುತ್ತೆ ನೋಡ್ರಿ ಸರ್. ಅದು ಒಳ ಹೋಗ್ತಾ ಇದೆ ಸರ್. ಹೋದಾಗ ಈಗ ಅವ್ರು ಹೋದಂಗೆ ಒಳ ಹೋಗುತ್ತೆ ನೋಡ್ರಿ ಸರ್. ಅಲ್ಲೆಲ್ಲ ಹಾವಿರ್ತಾವೆ ಸರ್. ಸ್ವಲ್ಪ ಹೋಗೋವಾಗೆಲ್ಲ ನೋಡ್ಕೊಂಡಿರ್ಬೇಕು. ತಂಪಿದೆಯಲ್ಲ ಅದಕ್ಕೆ. ಅಲ್ಲಿ 7 ಕೊಳ್ಳ, ಅಮ್ಮನ ಕೊಳ್ಳ ಏನಿದೆಲ್ಲ ಸರ್, ಎಣ್ಣೆ ಹೊಂಡ, ಅರಿಶಿನ ಹೊಂಡ, ಕುಂಕುಮ ಹೊಂಡ, ಅಲ್ಲಿ ಸದಾ ಹಾವಿರ್ತದೆ. ಇದೇನು ಮಲೆನಾಡು ಪ್ರದೇಶ ಅಲ್ಲ, ಏನು ನೀರಿಂದ ಮೂಲ ಏನಿಲ್ಲ, ಬರೀ ಕಲ್ಲಿಂದ ಬರ್ತಾ ಇದೆ ನೀರಿದು. ಇಲ್ಲಿ ನೋಡಿ ಸರ್, ಕೆಳಗಡೆ ನೀರೆಲ್ಲ ಹೆಂಗೆ ಎಲ್ಲ ಕಲ್ಲಿಂದ ಬರ್ತಾ ಇದೆ ಎಲ್ಲ. ಹಾಂ, ಹೌದು. ಇಲ್ಲಿ ನೋಡಿ, ಇಲ್ಲಿ ಅಲ್ಲಿ ಒಳಗಡೆ ನೀರು ಬರ್ತಾ ಇದೆ ನೋಡಿ. ಎಲ್ಲ ಕಲ್ಲಿನ ಒಳಗಡೆಯಿಂದ ಬರ್ತಾ ಇದೆ. ಇಲ್ಲಿ ಕಾಣುತ್ತೆ ನೋಡ್ರಿ ಸರ್ ಹರಿವು. ಮಲೆನಾಡು ಪ್ರದೇಶ ಅಲ್ಲ, ಏನು ಬೇಸಿಗೆಯಲ್ಲಿರೋ ಇದು ನೀರು ಬರೀ 1 ವಾರದ ನೀರು ಸರ್ ಇದು. ಸರ್ ಸ್ವಲ್ಪ ಹುಷಾರಾಗಿ ಬನ್ನಿ ಸರ್. ಪಾಚೆ ಎಲ್ಲಿದೆ ಅಲ್ಲಿ ಕಾಲಿಡಬೇಡಿ. ಕಲ್ಲು ಗ್ರಿಪ್ ಇಟ್ಕೊಳ್ಳಿ ಸರ್. ಇಂತೂ ಸಕ್ಸಸ್ಫುಲಿ ಹತ್ತಿದ್ರಿ. ಮಳೆ ಬಂದ ಇನ್ನೂ ಚೆನ್ನಾಗಿರುತ್ತೆ ಸರ್. ಅದೆಲ್ಲ ಫುಲ್ಲೆಲ್ಲ ನೀರು ಬರುತ್ತೆ. ನಡಿ ಹೋಗೋಣ ಎಲ್ಲವನ ಗುಡಕ, ಜಗದ ಜಾತಿ ಮಾಡ ಕೆಡಕ.
ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬಾ ಧನ್ಯವಾದಗಳು. ಪುಸ್ತಕಗಳನ್ನ ಓದು ಮನಸ್ಸನ್ನು ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸ ಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.